ಬಂದವನೇ ಗೋವಿಂದಾಚಾರ್ಯರಿಗೆ ಇದನ್ನೆಲ್ಲ ವಿವರಿಸಿದೆ. ಇದೇನು ಮನೋವಿಕಾರವೋ ಗ್ರಹಚಾರವೋ ಅಂತ ನನ್ನ ಕೇಳ್ದ. ಅದಕ್ಕೆ ಏನ್ ಹೇಳಬೇಕು ಅಂತ ಇವ್ರಿಗೂ ಗೊತ್ತಾಗ್ಲಿಲ್ಲ. ಕಡೆಗಿದು ಯಾವುದೂ ಬೇಡ, ಭೋಗೇಂದ್ರನನ್ನ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಅಂದ್ಕೊಂಡ. ಅಷ್ಟರಲ್ಲಿ ಆ ವೃದ್ಧೆ ಸತ್ಯವತಿಯ ಸುದ್ದಿ ಬಂತು. ಆಗ ನಾನು ಇದ್ದೆ. ಅಂದಿನಿಂದ ಶ್ರೀಹರಿ ಪದೇ ಪದೇ ನನ್ನ ಕನಸಿನಲ್ಲಿ ಬಂದು ನಿನ್ನ ಮಗ ಮತ್ತು ನಿನ್ನ ಆಸ್ತಿ ಎರಡನ್ನೂ ನನ್ನ ಸೇವೆಗೆ ಒಪ್ಸು ಅಂತ ಪದೇ ಪದೇ ಕೇಳ್ತಿದ್ದಾನೆ. ನನಗೇನ್ ಮಾಡಬೇಕು ಅಂತ ತೋಚ್ತಾ ಇಲ್ಲ. ಗುರುಗಳು ಹೇಗೆ ಅಪ್ಪಣೆ ಕೊಡ್ತಿರೋ ಹಾಗೆ ಮಾಡ್ತೀನಿ. ವೆಂಕಟನಾಥ, ಶ್ರೀಹರಿ, ಗಜೇಂದ್ರಾಚಾರ್ಯರು ಸತ್ಯವತಿ ಅವರು ಕಾಲವಾದರು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಗುರುಗಳೇ, ಅವರು ಬದುಕಿದ್ದಾರೆ. ವೆಂಕಟನಾಥ, ಏನ್ ನಡೀತು ಅಂತ ವಿವರವಾಗಿ ಹೇಳ್ತೀಯ? ಸತ್ಯವತಿಯವರ ಆಸ್ತಿ ಹೊಡೆಯುವ ಸಂಚಿನಿಂದ ಅವರ ಮೇಲೆ ನಿಧಾನಗತಿಯ ವಿಷಪ್ರಯೋಗ ಆಗಿದೆ. ವಿಷಪ್ರಾಶನ ಮಾಡಿಸಿದ್ದು ಗಜೇಂದ್ರಾಚಾರ್ಯರೇ. ಅಮ್ಮ, ಪ್ರಸಾದ. ಪ್ರಸಾದನ ಎಲ್ಲಿ ಅದು? ಶ್ರೀಮಠದಿಂದ ಗುರುಗಳು ಕೊಟ್ಟು ಕಳ್ಸಿದ್ರು. ಓ, ಗುರುಗಳಿಗೆ ನಮ್ಮ ಮೇಲೆ ವಿಶೇಷವಾದ ಕರುಣೆ. ನೀವು ಹೇಳಿದ ಹಾಗೇನೆ ಪ್ರಸಾದನ ತಗೊಂಡು ಕೊಟ್ವಿ. ನಮ್ ಕಣ್ಣು ಮುಂದೆನೆ ತಿಂದ್ರು. ಯಾಕಯ್ಯ ಸಾಯ್ಲಿಲ್ಲ? ನಾನೇ ನನ್ನ ಕೈಯಾರೆ ವಿಷ ಹಾಕಿದ್ದೀನಿ. ಪ್ರಸಾದ ಕೊಟ್ಟಿದ್ದು ಹೌದು, ಅಸ್ವಸ್ಥರಾಗಿದ್ದು ಹೌದು. ಈ ಪತ್ರ ಹೆಬ್ಬಿಟ್ಟು ಒತ್ತಿಸ್ಕೊಂಡು ಆಕೆಗೆ ಗೊತ್ತಾಗ್ಲಿದ್ದಂಗೆ ಹಿಂದ್ಗಡೆ ನಮ್ಮ ಪಾವಿ ತಳ್ಬಿಟ್ವಿ. ಅವರ ಪ್ರಯತ್ನ ಕೊನೆಗೂ ಫಲಿಸದೇ ಇದ್ದಾಗ ಅವ್ರನ್ನ ನೇರವಾಗಿ ಕೊಲ್ಸೋ ಸಂಚು ಮಾಡಿದ್ರು. ಸುಳ್ಳು ಸುಳ್ಳು. ವೆಂಕಟನಾಥ ಹೇಳ್ತಾ ಇರೋದೆಲ್ಲ ಸುಳ್ಳು. ನಮ್ಮ ಮಾತನ್ನ ನಂಬೇಡಿ. ಸತ್ಯವತಿ ಖಂಡಿತ ಬದುಕಿಲ್ಲ, ಆಕೆ ಸತ್ತಿದ್ದಾಳೆ. ಸತ್ಯವತಿಯವರು ಬದುಕಿರೋದು ಹಗಲಿನಷ್ಟೇ ಸತ್ಯ ಗುರುಗಳೇ. ಅವರ ಜೀವಕ್ಕೆ ಇವರಿಂದ ಅಪಾಯ ಇರೋದ್ರಿಂದ ನಾನೇ ಅವರನ್ನ ರಹಸ್ಯ ಸ್ಥಳದಲ್ಲಿ ಇರಿಸಿದ್ದೀನಿ. ಸಾಕ್ಷಿಗೆ ಅಗತ್ಯವೆನಿಸಿದ್ರೆ ಸೂಕ್ತ ಭದ್ರತೆಯೊಂದಿಗೆ ಕರ್ಕೊಂಡು ಬರ್ತೀನಿ. ವೆಂಕಟನಾಥ, ಸತ್ಯವತಿ ಎಲ್ಲಿದ್ದಾರೆ ಅಂತ ನಾವು ತಿಳಿದುಕೊಂಡ್ವು. ತ್ರಿಲೋಕ ಜ್ಞಾನಿಗಳಾದ ತಮಗೆ ಅರಿಯದ ವಿಷಯ ಯಾವುದಿದೆ ಗುರುಗಳೇ?
ಗಜೇಂದ್ರಾಚಾರ್ಯರೇ, ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಅದು ಯಾರಿಗೂ ತಿಳಿಯೋದಿಲ್ಲ ಅಂತ ಬೆಕ್ಕು ಭಾವಿಸಿದ್ರೆ ಹಣದ ಆಸೆಗೆ ಬಲಿಯಾಗಿದ್ದೀರಾ ಅಂತ ಗೊತ್ತಿದ್ರು ಅದು ಮನುಷ್ಯನ ಸಹಜ ದೌರ್ಬಲ್ಯ ಅಂತ ಕ್ಷಮಿಸ್ತಾ ಬಂದ್ವಿ. ಆದರೆ ಹತ್ಯೆ ಅಂತ ಹೀನ ಕೃತ್ಯಕ್ಕೆ ಕೈ ಜೋಡಿಸಿದವರನ್ನ ಹತ್ರ ಇಟ್ಕೊಳ್ಳೋದು ನಮಗೂ ಒಳ್ಳೆಯದಲ್ಲ, ಮಠದ ಪಾವಿತ್ರ್ಯಕ್ಕೂ ಶ್ರೇಯಸ್ಕರವಲ್ಲ. ಹಾಗೆ ಗಜೇಂದ್ರಾಚಾರ್ಯರೇ, ನೀವು ಕೂಡ ಅಷ್ಟೇ. ಶ್ರೀಮಠದಿಂದ ದೂರ ಇರೋದು ನಿಮಗೂ ಕ್ಷೇಮ, ಮಠಕ್ಕೂ ಕ್ಷೇಮ. ಭೋಗೇಂದ್ರನ ವಿದ್ಯಾಭ್ಯಾಸ ಮೊಟಕುಗೊಳ್ಳಬಾರದು ಅನ್ನೋ ಕಾರಣದಿಂದ ಅವನು ಇಲ್ಲೇ ಮುಂದುವರಿಯಲು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ತಾವಿನ್ನು ಹೊರಡ್ಬೋದು.